ಎಲ್ಲ ಜಂಗಮ ಪುಂಗವರಲ್ಲಿ ಅನಂತ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಶರಣ ಬಸವರಾಜ್ ದನ್ನೂರವರೇ, ಶರಣ ರಹೀಂ ಖಾನ್ ಸಾಹೇಬರೇ ಹಾಗೂ ಸುಶೀಲ್ ನಮೋಶಿಯವರೇ, ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂದಿರುವಂಥ ಎಲ್ಲ ಶರಣ ತಂದೆ ತಾಯಿಯಂದರಲ್ಲಿ ಅನಂತ ಶರಣಾರ್ಥಿಗಳು. ಅಪೂರ್ವವಾದ ಸಮಾರಂಭ, ಮುಗಿಲು ಮುಟ್ಟಿದ ಬಸವ ಉದ್ಘೋಷ. ನಿಜವಾಗಲೂ ಇವತ್ತು ಕಲ್ಯಾಣದ ಧ್ವನಿ ಕೈಲಾಸವನ್ನು ಮುಟ್ಟಿದ ಸಾರ್ಥಕತೆ ಇವತ್ತಿನ ಈ ಸಮಾರಂಭ. ಪೂಜ್ಯರ ಅಡಿಗಳಲ್ಲಿ ಬಸವಣ್ಣನವರ ನಡೆದಾಡಿದ ನೆಲದಲ್ಲಿ ನಾವೆಲ್ಲ ಇಂಥ ಅಭೂತಪೂರ್ವವಾದ ಸಮಾರಂಭದಲ್ಲಿ ಭಾಗವಹಿಸುತ್ತಿರುವುದು ನಮ್ಮ ಬದುಕಿನ ಸೌಭಾಗ್ಯ ಅಂತೇನೆ ನನ್ನ ಭಾವನೆ. ಇದು ಬಸವ ಸಂಸ್ಕೃತಿಯ ಅಭಿಯಾನದ ಆಶಯ ಎಂದರೆ ಕಲ್ಯಾಣದ ಪುನರ್ ನಿರ್ಮಾಣ. ಕಲ್ಯಾಣ ಕಟ್ಟುವ ಕೈಗಳಿಗೆ ಜಯವಾಗಲಿ. ಬಸವ ಸಂಸ್ಕೃತಿಯ ಅಭಿಯಾನದ ಈ ಮಹಾಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ ಹೃದಯಗಳಿಗೆಲ್ಲ ಪೂಜ್ಯರು ಕಲ್ಯಾಣ ಮಾಡಲಿ ಎಂದು ಪ್ರಾರ್ಥಿಸುತ್ತಾ, ಅನುಭವ ಮಂಟಪ ಅನ್ನೋದು ಒಂದು ಬಯಲು ಮಂಟಪ. ಯಾವುದನ್ನು ನಾವು ಕಲ್ಯಾಣ ರಾಜ್ಯ ಅಂತ ಕರಿತೀವಲ್ಲ, ಬಹಳ ಸರಳವಾಗಿ ಹೇಳಬೇಕು ಅಂತಂದರೆ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಮತ, ಲಿಂಗ ಭೇದವಿಲ್ಲದೆ ಎಲ್ಲರೂ ಹೀಗೆ ಒಂದಾಗಿ ಕೂಡುವುದೇ ಕಲ್ಯಾಣದ ಪುನರ್ನಿರ್ಮಾಣ ಅಂತ. ಕಲ್ಯಾಣ ಅನ್ನೋದು, ಅನುಭವ ಮಂಟಪ ಅನ್ನೋದು ಒಂದು ಕಟ್ಟಡ ಅಲ್ಲ, ಅದು ಭೌತಿಕವಾದಂಥ ಒಂದು ವಾಸ್ತು ಅಲ್ಲ, ಅದೊಂದು ಪರಿಕಲ್ಪನೆ. ಬಯಲು ಮಂಟಪ ಎಲ್ಲಿ ಶರಣರು ಸೇರುವರೋ ಅಲ್ಲಿ ಅನುಭವ ಮಂಟಪದ ನಿರ್ಮಾಣವಾಗುವುದು. ಇವತ್ತು ನಾವೆಲ್ಲ ಇಲ್ಲಿ ಕೂಡಿದೀವಲ್ಲ, ಮತ್ತೆ ಅನುಭವ ಮಂಟಪ ನಿರ್ಮಾಣ ಆಗೇ ಹೋಗ್ಯದ. ಕಳೆದು ಹೋದ ಕಲ್ಯಾಣದ ಪುನರ್ ಸೃಷ್ಟಿ ಈ ಸಮಾರಂಭ. ಮತ್ತೆ ನಾವು ಮಹಾಮನೆಯ ಬಗ್ಗೆ ಕೆಲವು ವಿಚಾರಗಳನ್ನು ನಾನು ತಮ್ಮ ಮುಂದೆಗೆ ಹಂಚ್ಕೊಳ್ಳಿಕ್ಕೆ ನಿಂತಿದ್ದೇನೆ. ಮರ್ತ್ಯಲೋಕವೆಂಬುದೇ ಒಂದು ಮಹಾಮನೆ. 12ನೇ ಶತಮಾನದ ಬಸವಾದಿ ಶರಣರು ಸ್ಥಗಿತ ಮೌಲ್ಯಗಳ ಜಡಗಂಡ ಸಮಾಜವನ್ನು ಮತ್ತೆ ಜಂಗಮಗೊಳಿಸಲು ದಮನಿತ, ಶೋಷಿತ, ದುರ್ಬಲ, ಬಹಿಷ್ಕೃತ ಸಮುದಾಯದ ಜ್ಯೋತಿಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ಬೆಳಕಿನ ಆಂದೋಲನ ಮಾಡಿದರು. ಮಹಾಮಾನವ ವಿಶ್ವಪುರುಷ ಬಸವಣ್ಣನವರು ಮರ್ತ್ಯಲೋಕ ಶಿವಲೋಕವೆರಡನ್ನೂ ಒಂದುಗೊಳಿಸಿದರು. ಜಾತಿ, ಲಿಂಗ, ವರ್ಗಭೇದವನ್ನು ತೊಡೆದು ಹಾಕಿ ಕಲ್ಯಾಣ ಕಟ್ಟಿದರು. ಕಾಯಮೂಲದ ಕಾಯಕದಿಂದ ಕಲ್ಯಾಣವನ್ನು ಕೈಲಾಸವನ್ನಾಗಿ ಮಾಡಿದರು. ಮನೆಗಳೆಲ್ಲ ಮಹಾಮನೆಗಳಾದವು. ಮಾನವರೆಲ್ಲ ಶರಣರಾದರು. ಅವರ ಆಚಾರವೇ ಬಸವ ಧರ್ಮವಾಯಿತು, ವಿಚಾರವೇ ವಚನ ಸಾಹಿತ್ಯವಾಯಿತು ಅಂತ. ಮನೆ ಅನ್ನೋದು ಒಂದು ರೂಪಕ, ಮಹಾಮನೆ ಅನ್ನೋದು ಒಂದು ರೂಪಕ. 16 ಜನ ಶರಣರು ಸುಮಾರು 32 ವಚನಗಳಲ್ಲಿ ಮಹಾಮನೆ ಅನ್ನುವ ಪದವನ್ನು ಬಳಸಿದ್ದಾರೆ. ನಾವೆಲ್ಲ ಸಾಮಾನ್ಯವಾಗಿ ತಿಳ್ಕೊಂಡದ್ದು ಬಸವಣ್ಣನವರ ಮನೆ ಮಹಾಮನೆ, ಶರಣರ ಮನೆ ಮಹಾಮನೆ ಅಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿರುವೆಲ್ಲ ಮನೆಗಳು ಮಹಾಮನೆಗಳಾಗಬೇಕೆಂಬುದು ಬಸವ ಆಶಯ ಅಂತ. ಮಹಾಮನೆ ಅನ್ನೋದು ಒಂದಲ್ಲ, ಎಲ್ಲರ ಮನೆಗಳೂ ಕೂಡ ಮಹಾಮನೆಗಳು. ನಾನು ಸಂಕ್ಷಿಪ್ತದಲ್ಲಿ ಹೇಳಬೇಕಾಯಿತು ಅಂತಂದರೆ, ಜಗಜ್ಯೋತಿ ಬಸವಣ್ಣನವರು ಬಿಜ್ಜಳನ ಅರಮನೆಗೆ ಪರ್ಯಾಯವಾಗಿ ಮಹಾಮನೆಯನ್ನು ರೂಪಿಸಿದರು. ಯಾವಾಗಲೂ ನಿರಂಕುಶ ಪ್ರಭುತ್ವ ಏನು ಹೇಳ್ತದೆ ಅಂತಂದರೆ, ಒಂದೇ ಸಾಮ್ರಾಜ್ಯ ಇರಬೇಕು, ಒಂದೇ ಅರಮನೆ ಇರಬೇಕು. ನಿರಂಕುಶ ಪ್ರಭುತ್ವದ ಉದ್ದೇಶ ಒಂದು ಸಾಮ್ರಾಜ್ಯ, ಒಂದು ಅರಮನೆ. ಆದರೆ ಬಸವಣ್ಣನವರ ಮಹಾಮನೆಯ ಆಶಯ ಏನು ಅಂತಂದರೆ, ಜಗತ್ತಿನ ಎಲ್ಲ ಮನೆಗಳು ಮಹಾಮನೆಗಳಾಗಬೇಕು ಅನ್ನೋದು ಬಸವ ಆಶಯ. ಅದಕ್ಕೆ
ಬಿಜ್ಜಳನ ಅರಮನೆಯ ಎದುರಿನಲ್ಲೇ ಬಸವಣ್ಣನವರು ಮಹಾಮನೆಯನ್ನು ಕಟ್ಟಿದರು. ಚಂದ್ರಶೇಖರ್ ಕಂಬಾರ್ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ, ಅರಮನೆಯ ಎದುರಿನಲ್ಲಿ ಬಸವಣ್ಣನವರು ಮಹಾಮನೆ ಕಟ್ಟಿದರು. ಬಿಜ್ಜಳನ ಅರಮನೆಗೆ ಮಹಾಮನೆ ಕಾಣಲಿಲ್ಲ, ಬಸವಣ್ಣನವರ ಮಹಾಮನೆ ಬಿಜ್ಜಳನ ಅರಮನೆಯನ್ನು ಕಣ್ಣೆತ್ತಿಯೂ ನೋಡಲಿಲ್ಲ. ಎರಡು ಎಷ್ಟು ವೈರುಧ್ಯವಾಗಿದ್ದು. ಮುಂದೆ ಹೇಳ್ತಾರೆ, ಬಸವಣ್ಣನವರ ಮನೆ ಮಣ್ಣಿನದು, ಬಸವಣ್ಣನವರ ಮನೆ ಮಣ್ಣಿನದು, ಬಿಜ್ಜಳನ ಅರಮನೆ ಚಿನ್ನದ್ದು. ಚಿನ್ನಕ್ಕೆ ವ್ಯಾಮೋಹ ಇರುತ್ತದೆ, ಮಣ್ಣಿಗೆ ಎಲ್ಲ ಹೃದಯಗಳನ್ನು ಅಪ್ಪಿಕೊಳ್ಳುವ ಪ್ರೀತಿ ಇರುತ್ತದೆ, ಅದುವೇ ಮಹಾಮನೆ ಅಂತ. ಬಂದವರನ್ನೆಲ್ಲ ಅಪ್ಪಿಕೊಳ್ಳುವ ಲಕ್ಷಣ ಮಹಾಮನೆದು. ಇನ್ನೊಂದು ಬಹಳ ವಿಶೇಷ, ಬಿಜ್ಜಳನ ಓಲಗ ಇತ್ತು. ಬಿಜ್ಜಳನ ಓಲಗಕ್ಕೆ ಪರ್ಯಾಯವಾಗಿ ಬಸವಣ್ಣನವರು ಅನುಭವ ಮಂಟಪವನ್ನು ರೂಪಿಸಿದರು. ಓಲಗಕ್ಕೂ ಮತ್ತು ಅನುಭವ ಮಂಟಪಕ್ಕೂ ಇರುವ ವ್ಯತ್ಯಾಸ, ಬಿಜ್ಜಳನ ಓಲಗದಲ್ಲಿ ಬಿಜ್ಜಲೆ ಹೇಳಿದ್ದೇ ನ್ಯಾಯ, ಅಲ್ಲಗಳೆದಿದ್ದೇ ಅನ್ಯಾಯ. ಅದು ನಿರಂಕುಶ ಪ್ರಭುತ್ವದ ಸಂಕೇತ. ಆದರೆ ಅನುಭವ ಮಂಟಪ ಎಲ್ಲರೂ ಚರ್ಚೆ ಮಾಡಿ ತಮ್ಮ ತಮ್ಮ ಅನುಭವಗಳನ್ನು ಹಂಚಿಕೊಂಡು ಒಂದು ಅನುಭವದ ಮಂಟಪ, ಬಯಲು ಮಂಟಪ ಕಟ್ಟುವುದೇ ಅನುಭವ ಮಂಟಪದ ಉದ್ದೇಶ. ಅದು ಏಕಪಕ್ಷೀಯವಾದದ್ದು, ಇದು ಬಹುಪಕ್ಷೀಯವಾದದ್ದು, ಎಲ್ಲರಿಗೂ ಚರ್ಚೆಗೆ ಅವಕಾಶ ನೀಡುವಂಥದ್ದು. ಇನ್ನೊಂದು ಮಾತು, ಬಿಜ್ಜಳನ ಓಲಗದಲ್ಲಿ ಸಿಂಹಾಸನ ಇತ್ತು. ಬಹುತೇಕ ಆ ಸಿಂಹಾಸನ ಅನ್ನುವಂತಹ ಶಬ್ದ ಇಷ್ಟು ಅನುಮಾನಾಸ್ಪದ ಅಲ್ಲ. ಕಾಡಿನಲ್ಲಿ ಸಿಂಹವೇ ರಾಜ, ಅದು ಎಲ್ಲ ಪ್ರಾಣಿಗಳನ್ನ ಬೇಟೆಯಾಡಿ ತಾನೇ ರಾಜ ಅಂತದ. ಅಲ್ಲಿಯ ಸಿಂಹಾಸನಕ್ಕೆ ಪರ್ಯಾಯವಾಗಿ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಪ್ರಭುಗಳಿಗಾಗಿ ಶೂನ್ಯ ಪೀಠವನ್ನು ರಚಿಸಿದರು. ಒಂದು ಕಡೆ ಸಿಂಹಾಸನ, ಇನ್ನೊಂದು ಕಡೆ ಶೂನ್ಯಪೀಠ. ನಾಲ್ಕನೇದ್ದು, ಬಿಜ್ಜಳ ಸೈನ್ಯ ಕಟ್ಟಿದ್ದ. ಆ ಸೈನ್ಯ ಯಾತಕ್ಕೆ ಅಂತಂದ್ರೆ ಮತ್ತೊಂದು ಸಾಮ್ರಾಜ್ಯವನ್ನು ಮುರಿದು ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಲಿಕ್ಕೆ ಸೈನ್ಯ ಕಟ್ಟಿದ್ದ. ಬಸವಣ್ಣನವರು ಸೈನ್ಯಕ್ಕೆ ಪರ್ಯಾಯವಾಗಿ ಕಾಯಕ ಜೀವಿಗಳ ಸಂಘವನ್ನು ಕಟ್ಟಿದರು. ಕಾಯಕವೇ ಕೈಲಾಸವೆಂದು ಸಾರಿದರು ಅಂತ. ಸೈನ್ಯಕ್ಕೆ ಹಣ ವೆಚ್ಚ ಆಗ್ತಾ ಇತ್ತು, ಎಲ್ಲವೂ ಸಾಮ್ರಾಜ್ಯದ ಸಂಪತ್ತು ಕರಗಿ ಹೋಗ್ತಾ ಇತ್ತು. ಕಾಯಕ ಯೋಗಿಗಳು ಭಂಡಾರವನ್ನು ತುಂಬುತ್ತಾ ಇದ್ರು. ಎಷ್ಟು ಪರ್ಯಾಯಗಳು! ಕೊನೆಯದು ಇಂಥ ಅನೇಕ ಪರ್ಯಾಯಗಳನ್ನು ಶರಣರು ರಚನೆ ಮಾಡಿದರು. ಕೊನೆಯದ್ದು ನಾನು ಹೇಳುವಂಥದ್ದು, ದೇವಾಲಯಕ್ಕೆ ಪರ್ಯಾಯವಾಗಿ ದೇಹಾರವನ್ನು ರೂಪಿಸಿದರು ಬಸವಣ್ಣನವರು. ದೇವಾಲಯಕ್ಕೆ ಪರ್ಯಾಯವಾಗಿ ದೇಹಾರವನ್ನು ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ. ಬಹುತೇಕ ಈ ವಚನದ ಆಶಯ ಏನು ಅಂತಂದ್ರೆ, ತಾವೆಲ್ಲ ಬಂದು ಸೇರಿದಿರಲ್ಲ, ತಾವು ಬಂದಂಥವರು ಕೇವಲ ಮನುಷ್ಯರಲ್ಲ, ಕೇವಲ ಶರಣರಲ್ಲ, ಒಬ್ಬೊಬ್ಬರು ಒಂದೊಂದು ದೇವಾಲಯಗಳಿಗೆ ಪರ್ಯಾಯವಾದಂಥ ದೇಹಾರಗಳು. ಇದು ದೇಹಾರಗಳ ಸಮಾವೇಶ, ದೇಹಾರಗಳ ಸಮಾರಂಭ. ಇಂಥ ಸಮಾರಂಭವನ್ನು ನಮ್ಮ ಎಲ್ಲ ಪೂಜ್ಯರು ಹುಟ್ಟು ಹಾಕುವುದರ ಮೂಲಕ ಬಸವ ಸಂದೇಶ ವಿಶ್ವ ಸಂದೇಶ ಆಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಮುಂದೊಂದು ದಿನ ಬಸವ ಸಂದೇಶ ಇಡೀ ವಿಶ್ವವ್ಯಾಪಿಯಾಗಿ ಬೆಳೀತದ ಅನ್ನೋದಕ್ಕೆ ತಾವು ಸಾಕ್ಷಿ, ಈ ಸಮಾರಂಭ ಸಾಕ್ಷಿ ಅಂತ ಹೇಳ್ತಾ, ಕೊನೆಯಲ್ಲಿ ಇಷ್ಟೆಲ್ಲ ಸಂಘಟನೆ ಮಾಡಿದ್ದರಲ್ಲ ಬೀದರಿನ ಶರಣರು, ಬಹುತೇಕ ಬಸವ ತತ್ವಗಳು ಇನ್ನೂ ಈ ನೆಲದಲ್ಲಿ ಜೀವಂತವಾಗಿವೆ, ಎಂದೆಂದೂ ಜೀವಂತವಾಗಿರುತ್ತವೆ ಅನ್ನುವುದಕ್ಕೆ ಸಾಕ್ಷಿ ನಿಮ್ಮೆಲ್ಲ ಸಂಘಟಕರ ಶ್ರಮ, ಪರಿಶ್ರಮ ಮತ್ತು ಆತ್ಮವಿಶ್ವಾಸ, ಪ್ರೀತಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಶರಣಾರ್ಥಿಗಳು.